ಓಂ ನಮಃ ಶಿವಾಯ. ಸ್ವಾಮಿ ಕುರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಜ್ಯೋತಿಷದ ಪ್ರಕಾರ ಮದುವೆ ನಂತರ ಕೆಲವು ರಾಶಿಗಳ ಜನರ ಜೀವನದಲ್ಲಿ ಸಕಾರಾತ್ಮಕ ಮತ್ತು ದೊಡ್ಡ ಬದಲಾವಣೆಗಳನ್ನು ಕಾಣಬಹುದಂತೆ. ಆ ರಾಶಿಗಳು ಯಾವುವು, ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತಾ ಇದಕ್ಕೆ ಮುಂಚೆ ನನ್ನ ಚಾನಲ್ ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಬಟನ್ ಇರುತ್ತಲ್ವ, ಅದನ್ನು ಒತ್ತಿ ಹಾಗೆಯೇ ಶೇರ್ ಮಾಡಿ. ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದೆ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಮಸ್ಯೆಯನ್ನು ಡೀಟೇಲ್ ಹಾಕಿ ಹಾಗೆಯೇ ರಾಶಿ ನಕ್ಷತ್ರವನ್ನು ತಿಳಿಸಿ, ಜೊತೆಗೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ, ಸುಲಭ ಪರಿಹಾರವನ್ನೇ ಸೂಚಿಸ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ, ಮುಕ್ತವಾಗಿ ಹಂಚ್ಕೋಬಹುದು. ಹಾಗೆಯೇ ನಾನು ನಂಬಿರೋ ಶಿವದೇವರ ಹಾಗೂ ಕುರುಗ ಜೊತೆ ವಿವಿಧ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತಲ್ವ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ. ಅದನ್ನು ಒತ್ತಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಜ್ಯೋತಿಷದ ಪ್ರಕಾರ ಮದುವೆ ನಂತರ ಕೆಲವು ರಾಶಿಗಳ ಜನರ ಜೀವನ ಸಕಾರಾತ್ಮಕ ದೊಡ್ಡ ಬದಲಾವಣೆಗಳನ್ನು ಕಾಣಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಮದುವೆ ಅತ್ಯಂತ ಪ್ರಮುಖ ಪಾತ್ರ. ಆದರೆ ಈ ಮದುವೆ ಎಲ್ಲರ ಜೀವನದಲ್ಲಿ ಒಂದೇ ರೀತಿ ಪರಿಣಾಮ ಬೀರೋದಿಲ್ಲ. ವಿವಾಹದ ನಂತರ ಕೆಲವರ ಜೀವನದಲ್ಲಿ ಎಲ್ಲವೂ ಬದಲಾಗುವಂಥದ್ದು. ಕೆಲವರು ಬರೀ ಕಷ್ಟ, ನೋವನ್ನೇ ಪಡೆಯಬಹುದು. ಇನ್ನು ಕೆಲವು ವ್ಯಕ್ತಿಗಳು ಎಲ್ಲ ರೀತಿಯ ಸುಖ, ಸಂತೋಷ, ನೆಮ್ಮದಿ ಹಾಗೂ ಸಂಪತ್ತನ್ನು ಗಳಿಸಬಹುದು. ಜ್ಯೋತಿಷದ ಪ್ರಕಾರ ಕೆಲವು ರಾಶಿಯ ಜನರ ವಿವಾಹ ನಂತರದ ಜೀವನ ಸುಖಮಯವಾಗಿರುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕೆಲವರ ಜೀವನದಲ್ಲಿ ಬರೀ ಕಷ್ಟ, ನೋವು ಎಲ್ಲ ಇರುತ್ತೆ. ಇನ್ನು ಕೆಲವರದ್ದು ನಾವು ನೋಡುವಾಗ ಎಲ್ಲನೂ ಇರುತ್ತೆ. ಅವರಿಗೆ ಕಷ್ಟ ಇಲ್ಲ ಅಂತಲ್ಲ, ಆದರೆ ಅವರ ದಾಂಪತ್ಯ ಜೀವನ ಅಷ್ಟು ಸುಖಕರವಾಗಿರುತ್ತೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿರುವಂಥದ್ದು. ಹಾಗೆ ಕೆಲವು ರಾಶಿಗಳು ಯಾವುವು ಅನ್ನೋದ್ರ ಬಗ್ಗೆ ನಾನು ಒಂದೊಂದಾಗಿ ಮಾಹಿತಿ ಕೊಡ್ತಾ ಹೋಗ್ತೇನೆ. ಯಾವ ರಾಶಿಯವರಿಗೆ ಯಾವ ರಾಶಿಯವರು ಈ ಒಂದು ಅನ್ಯೋನ್ಯ ಒಂದು ದಾಂಪತ್ಯದ ಜೀವನವನ್ನು ನಡೆಸುವಂಥದ್ದು ಅಂತ, ಅಂದರೆ ವಿವಾಹದ ನಂತರ ಹೇಗಿರ್ತಾರೆ ಅನ್ನೋದನ್ನು ನಾನಿಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ದಯವಿಟ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಫಸ್ಟ್ ನೋಡೋದಾದರೆ ಮೇಷರಾಶಿಯವರ ವಿವಾಹದ ನಂತರದ ಜೀವನದಲ್ಲಿ ಅದೃಷ್ಟ ತುಂಬ ಹೆಚ್ಚಾಗುವಂಥದ್ದು. ಏಕೆಂದರೆ ಈ ರಾಶಿಯವರ ಸಂಗಾತಿಯಾಗಿ ಬರುವಂಥವರು ಇವರು ಜೀವನದಲ್ಲಿ ಮುಂದೆ ಸಾಗಲು ಮತ್ತು ಹೊಸ ಅವಕಾಶಗಳನ್ನು ಹುಡುಕಲು ಇವರಿಗೆ ಸಹಾಯ ಮಾಡುತ್ತಾರೆ. ಹಾಗೆಯೇ ಅದರಿಂದ ಮೇಷರಾಶಿಯವರು ಸಂತೋಷದಿಂದ ಬದುಕ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಆದಷ್ಟು ಇವರ ಜೀವನದಲ್ಲಿ ಸಂತೃಪ್ತಿಯ ಜೀವನ ಇರುತ್ತೆ. ದಾಂಪತ್ಯದಲ್ಲಿ ಎಷ್ಟೇ ಇದ್ರೂ ಏನು ಜಗಳ ಪಗಳ ಇರುತ್ತೆ ಅಲ್ವ ಎಲ್ಲರ ಸಂಸಾರದಲ್ಲೂ, ಆದರೆ ತುಂಬ ಅದು ಎಷ್ಟೇ ಜಗಳ ಆದರೂ ಒಂದು ಅನ್ಯೋನ್ಯತೆ ಅಥವಾ ಗಟ್ಟಿಯಾಗಿ ಸಂಬಂಧ ಉಳಿಯುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ವೃಷಭರಾಶಿಯವರು ಅದೃಷ್ಟ ಮದುವೆ ಮೊದಲು ಅಷ್ಟಿಲ್ಲದಿದ್ದರೂ ವಿವಾಹದ ನಂತರ ಅದೃಷ್ಟ ಸುಧಾರಿಸುವ ಸಾಧ್ಯತೆ ಇರುವಂಥದ್ದು. ಏಕೆಂದರೆ ವೃಷಭರಾಶಿಯವರ ಜೀವನ ಸಂಗಾತಿಯ ಭಾವನಾತ್ಮಕ ಬೆಂಬಲವು ಸಹಾಯ ಮಾಡುವಂಥದ್ದು. ಇದರಿಂದಾಗಿ ಜೀವನದಲ್ಲಿ ಈ ವೃಷಭರಾಶಿಯವರ ಒಂದು ಏನಾಗುತ್ತೆ, ಅವರಿಗೆ ಒಳಿತಾಗುವಂಥದ್ದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಅಂದರೆ, ಈ ರಾಶಿಯವರ ಅದೃಷ್ಟವು ಮದುವೆ ನಂತರ ಚೆನ್ನಾಗಿರುತ್ತೆ, ಹೊಳೆಯುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇವರು ತಮ್ಮ ಜೀವನ ಸಂಗಾತಿಯಿಂದ ಭಾವನಾತ್ಮಕ ಒಂದು ಮತ್ತು ಸ್ಥಿರತೆಯನ್ನು ಪಡೆಯುವಂಥವರು. ಆದ್ದರಿಂದ ಮದುವೆ ವಿಷಯದಲ್ಲಿ ಕಟಕ ರಾಶಿಯವರು ಕೂಡ ಅದೃಷ್ಟವಂತರು. ಅಂದರೆ ಅವರ ಏನಿರುತ್ತೆ ಸಂಗಾತಿ ಸಿಕ್ಕಿದ ನಂತರ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ, ಅನ್ಯೋನ್ಯ ಬಾಂಧವ್ಯ ಇರುತ್ತೆ, ಎಲ್ಲದರಲ್ಲೂ ಸಹಕಾರ ಸಿಗುವಂಥದ್ದು, ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಇರುವಂಥದ್ದು. ಸಿಂಹರಾಶಿಯವರು ಮದುವೆ ನಂತರ ತಮ್ಮ ಅದೃಷ್ಟದಲ್ಲಿ ಹೆಚ್ಚಳವನ್ನು ಕಾಣುವ ಸಾಧ್ಯತೆ ಇರುವಂಥದ್ದು. ಏಕೆಂದರೆ ಸಿಂಹರಾಶಿಯವರಿಗೆ ಸಂಗಾತಿಯ ಬೆಂಬಲ ಹೊಸ ಅವಕಾಶಗಳನ್ನು ತರುವಂಥದ್ದು. ಪರಸ್ಪರ ಉತ್ತಮ ಸಂಬಂಧ ಬೆಳೆಸುವಲ್ಲಿ ಇವರು ಯಶಸ್ವಿಯಾಗ್ತಾರೆ. ಯಾರು? ಸಿಂಹರಾಶಿಯವರು. ಜಗಳ ಎಲ್ಲ ಬರೋದಿಲ್ಲ, ಅದು ಇದು ಅಂತ ಏನಿಲ್ಲ, ಆದರೂ ತುಂಬ ಚೆನ್ನಾಗಿ ಇರುವಂಥದ್ದು, ಸಾಮರಸ್ಯ, ಗಟ್ಟಿ ಬಾಂಡಿಂಗ್ ಏನಿರುತ್ತೆ ಅದು ಗಟ್ಟಿಯಾಗಿರುತ್ತೆ. ಹಾಗೆಯೇ ತುಲಾರಾಶಿಯವರ ಮದುವೆ ನಂತರ ಸಂಗಾತಿಯ ಉತ್ತಮ ಬೆಂಬಲ ಮತ್ತು ಪಾಲುದಾರಿಕೆಯ ಪ್ರಯೋಜನ ಪಡೆಯುವಂಥದ್ದು. ರಾಜತಾಂತ್ರಿಕತೆಯೊಂದಿಗೆ ಜೀವನದಲ್ಲಿ ಸಮತೋಲನ ಮತ್ತು ಸಾಮರಸ್ಯವು ತುಲಾರಾಶಿಯವರ ಅದೃಷ್ಟ ಮತ್ತು ಸಂತೋಷವನ್ನು ಹೆಚ್ಚಿಸುವಂಥದ್ದು. ಮತ್ತು ತುಲಾರಾಶಿಯವರ ಒಂದು ಏನು ಮದುವೆ ನಂತರ ಜೀವನ ಆದಷ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಒಂದು ಅದೃಷ್ಟ ಮತ್ತು ಸಂತೋಷ ಬರುವಂಥದ್ದು. ಹಾಗೆಯೇ ಧನುರಾಶಿ ಜನರ ಜೀವನದಲ್ಲಿ ಕೂಡ ಏನು ಒಳ್ಳೆಯದಿದೆ. ನಿಮ್ಮ ಜೀವನದಲ್ಲಿ ಬರುವ ನಿಮ್ಮ ಬಾಳ ಸಂಗಾತಿಯು ಹೊಸ ಅದ್ಭುತ ಅವಕಾಶಗಳು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ನಿಮಗೆ ನೀಡುವುದರಿಂದ ಧನುರಾಶಿಯವರ ವಿವಾಹದ ನಂತರ ಅದೃಷ್ಟ ಒಳ್ಳೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಪತಿ ಪತ್ನಿ ಒಬ್ಬರಿಗೊಬ್ಬರು ಸಾಮರಸ್ಯದಿಂದ ಇರೋದು, ಒಬ್ಬರಿಗೊಬ್ಬರು ಪರಸ್ಪರ. ಅಂದರೆ ಬಾಕಿ ರಾಶಿಯವರು ಇಲ್ವಾ ಅಂತ ಹೇಳಿದರೆ ಇದ್ದಾರೆ, ಬಟ್ ಏನು ಅವರದ್ದು ಕೆಲವೊಂದು ಏನು
ಕೆಲವರಿಗೆ ಪಾಪ ನೋವೇ ಇರುವಂಥದ್ದು, ಕೆಲವರಿಗೆ ಕಷ್ಟವೇ ಇರುವಂಥದ್ದು, ಮತ್ತು ಸಾಮರಸ್ಯ ಆಗಿರ್ಬೋದು, ಪ್ರೀತಿ ಅದೆಲ್ಲ ಸ್ವಲ್ಪ ಕಮ್ಮಿಯೇ ಇರುವಂಥದ್ದು. ಅದೆಲ್ಲ ಪ್ರತಿಯೊಬ್ಬರಿಗೂ ಒಂದೇ ಲೆಕ್ಕ ಇರಬೇಕು ಅಂತ ಏನಿಲ್ವಲ್ಲ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕುಂಭರಾಶಿಯವರು. ಕುಂಭರಾಶಿಯವರಿಗೆ ಹೇಗೆ ಅಂದರೆ, ಕುಂಭರಾಶಿಯವರು ಮದುವೆ ನಂತರ ಅದೃಷ್ಟದಲ್ಲಿ ಹೆಚ್ಚಳವನ್ನು ಕಾಣುವವರು. ನಿಮ್ಮ ಜೀವನ ಸಂಗಾತಿಯ ಸಕಾರಾತ್ಮಕ ಮನೋಭಾವ, ಬೆಂಬಲ, ಪ್ರೇರಣೆಯೊಂದಿಗೆ ಹೊಸ ಅವಕಾಶಗಳು ಮತ್ತು ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುವುದು ಖಂಡಿತ. ಯಾರದು? ಕುಂಭರಾಶಿಯವರದು. ಇವೆಷ್ಟು ರಾಶಿಯವರು ಜಾಸ್ತಿ ಅನ್ಯೋನ್ಯವಾಗಿರ್ತಾರೆ ಅಂತ ಒಂದು ಜ್ಯೋತಿಷದ ಪ್ರಕಾರ ನಂಬಿಕೆ. ಹಾಗೆಯೇ ಇಂಥ ಏನು ಉಪಯುಕ್ತ ಮಾಹಿತಿ ಬೇಕು ಅಂದರೆ ಉಪಯುಕ್ತ ಮಾಹಿತಿ ಇರೋ ವಿಡಿಯೋ ಬೇಕು ಅಂದರೆ ಏನು ಮಾಡಬೇಕು? ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬಾರ್ದು. ವಿಡಿಯೋ ನೋಡಿದ ಮೇಲೆ ಏನು ಮಾಡಬೇಕು? ಲೈಕ್ ಮತ್ತು ಶೇರ್ ಮಾಡಬೇಕು. ಎಲ್ರಿಗೂ ಧನ್ಯವಾದಗಳು.